ಥಿಯೇಟರ್ಸ್ ಅವರು, ಎಕ್ಸಿಬಿಟರ್ಸು, ಪೋಸ್ಟರ್ ಅಂಟಿಸೋದ್ರಿಂದ ಹಿಡಿದು ಈ ಪ್ರಮೋಷನ್ಸ್ ಮಾಡೋದ್ರಿಂದ ಹಿಡಿದು ಸಾಕಷ್ಟು ಸಾವಿರಾರು ಜನ ಇದ್ರ ಮೇಲೆ ಅವಲಂಬಿತರಾಗಿದ್ದಾರೆ. ಮುಚ್ಚೋದ್ರಿಂದ ಏನಾಗುತ್ತೆ? ಮತ್ತೊಂದಷ್ಟು ದಿನ ಸಿನಿಮಾಗಳು ರಿಲೀಸ್ ಆಗಲ್ಲ, ಅಟ್ಲೀಸ್ಟ್ ರಿಲೀಸ್ಗೆ ರೆಡಿ ಇರೋ ಸಿನಿಮಾಗಳು ರಿಲೀಸ್ ಆಗಲ್ಲ. ಸೊ ಥಿಯೇಟ್ರ್ ಇಲ್ಲ ಅಂದರೆ ಎಲ್ಲಿ ರಿಲೀಸ್ ಮಾಡೋಣ? ಸೊ ಆವಾಗ ಥಿಯೇಟ್ರನ್ನ ನಂಬ್ಕೊಂಡು ಅಲ್ಲಿ ಟಿಕೆಟ್ ಹರಿಯೋನಿಂದ ಹಿಡಿದು, ಸೈಕಲ್ ಸ್ಟ್ಯಾಂಡ್ ಕಾಯೋನಿಂದ ಹಿಡಿದು, ಸ್ಕೂಟರ್ ಸ್ಟ್ಯಾಂಡ್ ಕಾಯೋನಿಂದ ಹಿಡಿದು ಎಲ್ಲರೂ ಕೆಲಸ ಇಲ್ಲದೆ ಕೂರ್ತಾರೆ. ಸೊ ನಮ್ಮ ಹತ್ರ ಈಗ ಪ್ರೊಡಕ್ಟಿವಿಟಿ ಕಡಿಮೆ, ಸಿನಿಮಾಗಳು ಬರ್ತಾ ಇಲ್ಲ, ಹಾಗಾಗಿ ನಾನು ಥಿಯೇಟ್ರ್ ಮುಚ್ತೀನಿ ಅನ್ನೋದಾದರೆ ನನ್ನ ಪರ್ಸ್ನಲ್ ಒಪಿನಿಯನ್ ಹೇಳಬೇಕು ಅಂದರೆ ಇರೋ ಕೆಲಸನೂ ಅವನಿಂದ ಕಸ್ತ್ಕೊಂಡಂಗೆ ಆಗುತ್ತೆ. ಅದರಿಂದ ಇನ್ನೂ ನಷ್ಟನೇ ಹೊರತು ಅಡ್ವಾಂಟೇಜ್ ಅಂತೂ ಸಿಗಲ್ಲ. ದಟ್ಸ್ ಮೈ ಪರ್ಸ್ನಲ್ ಒಪಿನಿಯನ್. ಸರ್, ಇನ್ನೊಂದು ವಿಚಾರ, ಈ ಥರ ಬೆಳವಣಿಗೆಗಳು, ಇಂಡಸ್ಟ್ರಿ ಈ ಥರ ನೆಲಕಚ್ಚೋದು ಯಾಕೆ ಆಗ್ತಾ ಇದೆ ನಿಮ್ಮ ಪ್ರಕಾರ? ನಾನಾ ಕಾರಣಗಳಿದೆ. ಇಲ್ಲಿ ಏನಾಗುತ್ತೆ, ಒಂದು ಆ್ಯಸ್ ಅ ಫಿಲ್ಮ್ ಫ್ರೆಟರ್ನಿಟಿ ಯೋಚನೆ ಮಾಡಿದಾಗ ಎಷ್ಟು ಕ್ವಾಲಿಟೇಟಿವ್ ಕಂಟೆಂಟ್ ಬರುತ್ತೆ ಅನ್ನೋದ್ರಿಂದ ಹಿಡಿದು ಆ ಕಂಟೆಂಟ್ನ ಯಾವ್ಯಾವ ಇಂಟರ್ವೆಲ್ಸಲ್ಲಿ ಎಷ್ಟು ಸರಿಯಾಗಿ ಜನಕ್ಕೆ ಅವೇರ್ನೆಸ್ ಕೊಟ್ಟು ಈ ಥರ ಸಿನಿಮಾಗಳಿದೆ, ಈ ಥರ ಸಿನಿಮಾ ಬರ್ತಿದೆ, ನಮ್ಮ ಕಂಟೆಂಟ್ ಇದು, ಆ ಕಂಟೆಂಟ್ ಅವ್ನಿಗೆ ಇಂಪ್ರೆಸ್ ಆಯಿತಾ ಆಗ್ತಿಲ್ವಾ? ಒಂದಷ್ಟು ಸಿನಿಮಾಗಳು ಬ್ಯಾಕ್ ಟು ಬ್ಯಾಕ್ ಸೋಲ್ತಿದೆ ಅಂದರೆ ಅದಕ್ಕೆ ಸೋತಿದ್ದಕ್ಕೆ ಕಾರಣ ಏನು? ಅಲ್ಲಿ ನಮ್ಮದು ಏನು ಲ್ಯಾಕಿಂಗು, ಅದು ಒಂದು ಕಂಟೆಂಟಿಂದಿರ್ಬೋದು, ಇನ್ನೊಂದು ಇಂಟೆಂಟರಿಂದಿರ್ಬೋದು, ಇನ್ನೊಂದು ಲ್ಯಾಕ್ ಆಫ್ ಪ್ರಮೋಷನ್ಸಿಂದಿರ್ಬೋದು, ಜನರಿಗೆ ಲ್ಯಾಕ್ ಆಫ್ ಅವೇರ್ನೆಸ್, ಈ ಥರ ಸಿನಿಮಾ ಒಂದಿದೆ, ಈ ಥರ ಸಿನಿಮಾ ಕಂಟೆಂಟ್ ಇದು ಚೆನ್ನಾಗಿದೆ ಅಂತ ಅವ್ರಿಗೆ ರೀಚ್ ಆಯಿತು, ತಲುಪ್ತು ಅಂದರೆ ಬರ್ತಾರೆ. ಇಲ್ಲ ಅಂದರೆ ಎಲ್ಲಿಂದ ಬರ್ತಾರೆ? ಸೊ ಅದಿರ್ಬೋದು. ಅಥವಾ ನಮಗೆ ಇತ್ತೀಚಿನ ದಿನಗಳಲ್ಲಿ, ಕಳೆದ ಒಂದು 5-6 ತಿಂಗಳಲ್ಲಿ ಪೊಲಿಟಿಕಲ್ ಮೂಮೆಂಟ್ ಸಿಕ್ಕಾಪಟ್ಟೆ ಇತ್ತು. IPL ಮುಗಿದಿದೆ, ಮೊನ್ನೆ ಅಷ್ಟೇ ಮುಗೀತು. ಸೊ ಈಗ IPL ನೋಡೋದು ಅವನದೇ ಹಕ್ಕು, ಕರ್ತವ್ಯ. ಈ ಪೊಲಿಟಿಕಲಿ ಡ್ರಿವನ್ ಅಜೆಂಡಾಗಳು ಅಥವಾ ವಿಷಯಗಳು ನಡೀತಿರ್ಬೇಕಾದ್ರೆ ಅಲ್ಲಿ ಎಂಗೇಜ್ಮೆಂಟ್ ಆಗೋದು ಆತನದೇ ಆಯ್ಕೆ. ಸಿನಿಮಾಗಳು ಬಂದಾಗ ನೋಡೋದು ಆತನದೇ ಆಯ್ಕೆ. ಸೊ ಆತನ ಅಂದರೆ ಪ್ರೇಕ್ಷಕನ ಆಯ್ಕೆಗೆ ಆತ ಸ್ವತಂತ್ರ. ಸೊ ಅವನಿಗೆ ನಮ್ಮ ಸಿನಿಮಾ ಕಂಟೆಂಟ್ ಬರ್ತಿದೆ ಅನ್ನೋದು ಗೊತ್ತಾದಾಗ, ಅವೇರ್ನೆಸ್ ಇದ್ದಾಗ, ಸಿನಿಮಾ ಕಂಟೆಂಟ್ ಚೆನ್ನಾಗಿದೆ ಅಂತ ಅನ್ನಿಸಿದಾಗ ಅಷ್ಟೇ ಅವನು ತನ್ನ ದುಡ್ಡನ್ನು, ತನ್ನ ಟೈಮನ್ನು ವ್ಯಯಿಸೋಕ್ಕೆ ಟು ಸ್ಪೆಂಡ್ ಅವ್ನು ಯೋಚನೆ ಮಾಡ್ತಾನೆ. ಇಲ್ಲಾಂದ್ರೆ ಯಾಕೆ ಯೋಚನೆ ಮಾಡಬೇಕು? ಈಗ ನಾನೇ ಆಗಲಿ, ನೀವೇ ಆಗಲಿ, ಒಂದು ಸಿನಿಮಾ ಬಂದಿದೆ ಅಂತ ಥಿಯೇಟ್ರಿಗೆ ಹೋಗ್ಬಿಡ್ತೀವ? ಇಲ್ಲ ಅಲ್ಲ. ಸೊ ಆ ಸಿನಿಮಾ ನೋಡಬೇಕು ಅಂತ ನಮ್ಗೆ ಅನ್ಸ್ಬೇಕು. ನಾವು ಈಗ ಆ್ಯಕ್ಟರ್ ಇರ್ಬೋದು, ನೀವು ಮೀಡಿಯಾದಲ್ಲಿ ಕೆಲಸ ಮಾಡ್ತಿರ್ಬೋದು, ಬಟ್ ಎಂಡ್ ಆಫ್ ದ ಡೇ ನಾವು ಪ್ರೇಕ್ಷಕರೇ. ಸೊ ನಾವೆಲ್ಲ ಪ್ರೇಕ್ಷಕರಾಗಿ ಬಂದಿರೋದು, ಯಾವತ್ತೂ ನಾವು ಪ್ರೇಕ್ಷಕರೇ. ಸೊ ನಾವುಗಳೇ ಒಂದು ಸಿನಿಮಾ ನೋಡಬೇಕು ಅಂದಾಗ ನಮಗೆ ಅದ್ರಲ್ಲಿ ಬಂದಿರತಕ್ಕಂಥ ಏನೋ ಒಂದು ಇಂಪ್ರೆಸ್ ಆಗಿರಬೇಕು. ಒಂದು ಸಾಂಗ್ ಇಷ್ಟ ಆಗಿರಬೇಕು, ಇಲ್ಲ ಟೀಸರು ಟ್ರೇಲರ್ ವರ್ಕ್ ಆಗಿರಬೇಕು, ಪೋಸ್ಟರ್ ಡಿಸೈನ್ ಎಲ್ಲ ಚೆನ್ನಾಗಿದೆ ಅನಿಸ್ಬೇಕು, ಇಲ್ಲ ಕ್ವಾಲಿಟಿ ಚೆನ್ನಾಗಿದೆ ಅನಿಸ್ಬೇಕು, ಅಥವಾ ಅಲ್ಲಿ ನನ್ನ ಇಷ್ಟದ ನಟಿ ಇರಬೇಕು. ಏನೋ ಒಂದು ಫ್ಯಾಕ್ಟ್ರು ನನ್ನನ್ನು ಹುಕ್ ಮಾಡುತ್ತೆ ಆ ಸಿನಿಮಾಗೆ. ನೋಡಿದಾಗ ಒಂದು ಅದ್ರ ತಕ್ಕಂಗೆ ಪ್ರಮೋಷನ್ ಆಗ್ತಿದ್ದಾಗ, ಬಸ್ ಆಗ್ತಿದೆ, ಏನೋ ಸೌಂಡ್ ಇದೆಯಲ್ಲ, ಚೆನ್ನಾಗಿದೆಯಲ್ಲ, ಇದು ನೋಡಬೇಕಲ್ಲ, ಏನಿರ್ಬೋದು ಇದರಲ್ಲಿ, ಕ್ಯೂರಿಯಾಸಿಟಿ ಕ್ರಿಯೇಟ್ ಆಗುತ್ತೆ. ಆಗಷ್ಟೇ ನಾವು ಹೋಗ್ತೀವಿ. ಈಗ ಬೇರೆಯವ್ರನ್ನ ಹೆಂಗೆ ದೂಷಿಸ್ಬಿಡ್ತಾರೆ, ನೀವು ಯಾರು ಬರ್ತಾಯಿಲ್ಲ, ನೀವು ಯಾರು ಬರ್ತಾಯಿಲ್ಲ, ಇಲ್ಲಿ ಯಾಕೆ ಬರ್ತಾರೆ? ಅವ್ರಿಗೆ ಅವೇರ್ನೆಸ್ಸೇ ಇಲ್ಲ ಅಂದರೆ ಸಿನಿಮಾ ಮೇಲೆ ಹೆಂಗೆ ಬರ್ತಾರೆ? ಸರ್, ಇನ್ನೊಂದು ವಿಚಾರ ಕೂಡ ಇದೆ. ಸಿಂಗಲ್ ಸ್ಕ್ರೀನ್ ಅಥವಾ ಸಿಂಗಲ್ ಥಿಯೇಟರ್ಗಳು ಮುಚ್ತಾ ಇದೆ. ಇತ್ತೀಚೆಗೆ ಕಾವೇರಿ ಥಿಯೇಟರ್ ಕೂಡ ಮುಚ್ಚೋಯ್ತು. ಹೀಗೆ ಹೋಗ್ತಾ ಇದ್ದರೆ ಸಿಂಗಲ್ ಸ್ಕ್ರೀನ್ ಅನ್ನುವಂಥ ಪದ್ಧತಿಯೇ ಕ್ಲೋಸ್ ಆಗಿಬಿಡುತ್ತೆ. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ ಅಂತ? ನನಗೆ ಅಂದರೆ ಎಲ್ಲೋ ಓದಿದ್ದು ನಾನು, ಕೇರಳದಲ್ಲಿ ಸಿಂಗಲ್ ಸ್ಕ್ರೀನ್ಗಳು ಹೊಸದಾಗಿ ಕಟ್ತಿದ್ದಾರೆ ಅಂತ. ಸೊ ಅಲ್ಲಿಗೂ ಇಲ್ಲಿಗೂ ಏನು ವ್ಯತ್ಯಾಸ? ಇನ್ನೂ ಒಂದು ಹೇಳ್ತಾರೆ. ಈಗ ಕಳೆದ 4-5 ತಿಂಗಳಲ್ಲಿ, ಅಂದರೆ ಜಾನ್ವರಿಯಿಂದ ಕೇರಳ ಬಿಸ್ನೆಸ್ಸು 1000 crores ದಾಟಿದೆ. ಮಲಯಾಳಂ ಇಂಡಸ್ಟ್ರಿ, ಕನ್ನಡ ಇಂಡಸ್ಟ್ರಿದು 100 ಕೋಟಿನೂ ದಾಟಿಲ್ಲ ಅಂತಾರೆ. ಇಲ್ಲಿ ಸಿನಾರಿಯೋ ಇಷ್ಟೇ. ಒಂದು ಪ್ಲ್ಯಾಂಡ್ ಸ್ಟ್ರಕ್ಚರ್, ಒಂದು ಇನ್ಸ್ಟಿಟ್ಯೂಷನಲೈಸ್ ಆಗಬೇಕು ಯಾವುದೇ ಒಂದು ಫ್ಯಾಕ್ಟರ್ ಆದ್ರೂ. ಸೊ ನಮ್ಮ ಹತ್ರ ಇಷ್ಟು ಸಿನಿಮಾ ಇದೆ, ಈ ಥರ ಸಿನಿಮಾಗಳು ಬರ್ತಾಯಿದೆ, ಅಲ್ಲಿ ಅದನ್ನು ಯಾವ ರೀತಿ ಅಂದರೆ ಎಲ್ಲರೂ, ನಾನು ತುಂಬ ಚಿಕ್ಕವನು ಅದನ್ನು ಮಾತಾಡೋಕ್ಕೆ, ದೊಡ್ಡವರೆಲ್ಲ ಸೇರಿ ಅಥವಾ ಇಡೀ ಚಿತ್ರರಂಗ ಒಂದಾಗಿ ನಿರ್ಣಯ ತೊಗೊಂಡು ಕ್ವಾಲಿಟಿ ಕಂಟ್ರೋಲ್ನಾಗಲಿ ಅಥವಾ ರಿಲೀಸ್ ಕಂಟ್ರೋಲ್ನಾಗಲಿ ಅದಕ್ಕೆ ಒಂದು ಟೈಮ್ ಲೈನ್ ಇಟ್ಟು ಅದನ್ನು ಸ್ಟ್ರಕ್ಚರ್ಡಾಗಿ ಮಾಡಿದಾಗ ತುಂಬ ಚೆನ್ನಾಗಿರುತ್ತೆ, ಅಥವಾ ವರ್ಕ್ ಆಗ್ಬೋದು. ಯಾಕಂದರೆ ನಾವೆಲ್ಲರೂ ತಿಳಿದಿರೋ ಹಾಗೆ ಮಲಯಾಳಂ ಇಂಡಸ್ಟ್ರಿಯಷ್ಟು ನೆಲಕಚ್ಚಿದಂಥ ಇಂಡಸ್ಟ್ರಿ ಇನ್ನೊಂದಿಲ್ಲ. ಸೊ 80s 90s ಅರ್ಲಿ 2000s ಮಲಯಾಳಂ ಚಿತ್ರರಂಗ ಅಂದರೆ ಅದು ಬೇರೆಯೇ, ಅದು ಬಿ ಗ್ರೇಡ್ ಸಿನಿಮಾಗಳು ಅಂತಲೇ ನಾವು ಅಂದ್ಕೊಳ್ತಾ ಇದ್ದಿದ್ದು. ಬಟ್ ಆಗಿಂದನೂ ಮಮ್ಮೂಟಿಯವರಾಗಲಿ, ಮೋಹನ್ ಲಾಲ್ ಅವರಾಗಲಿ, ನಾನು ಕೇಳ್ಬಿಟ್ರೋ ಸ್ಟೋರಿ ಇದು, ಅವರು ಒಗ್ಗೂಡಿ ಇಂತಿಷ್ಟು ಸಿನಿಮಾ ಮಾಡಬೇಕು, ಇಷ್ಟು ದಿವಸದಲ್ಲಿ ಮಾಡಬೇಕು, ಆ್ಯಂಡ್ ಅಲ್ಲಿ ಇನ್ನೂ ಹಲವಾರು ಕಾನೂನು ಮಾಡ್ಕೊಂಡಿದ್ದಾರೆ ಅವರು. ಆ ಥರ ಎಲ್ಲರೂ ಸೇರಿ ಇಡೀ ಇಂಡಸ್ಟ್ರಿ ಒಂದಾಗಿ ಎಫರ್ಟ್ ಹಾಕಿ ಆ ಒಂದು ಲೇಬಲ್ ಏನಿದು ಬಿ ಗ್ರೇಡ್
ಸಿನಿಮಾಗಳ ಇಂಡಸ್ಟ್ರಿ ಅಂತ. ಅಲ್ಲಿಂದ ದಾಟಿ ಫೀನಿಕ್ಸ್ ಥರ ಇವತ್ತು 5 ತಿಂಗಳಲ್ಲಿ 1,000 ಕೋಟಿ ದುಡಿಯೋ ತನಕ ಬಂದಿದೆ ಅಂದರೆ ಅದು ಎಲ್ಲರ ಎಫರ್ಟು ಇದೆ ಅಲ್ಲಿ.